ರಾಜ್ಯದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಫಲ್ಗುಣಿ ನದಿ ಉಕ್ಕಿದ ಕಾರಣ ದಕ್ಷಿಣ ಕನ್ನಡದ ಅದ್ದೆಪ್ಪಾಡಿ ಜಲಾವೃತವಾಗಿ ಹೋಗಿದೆ. ದೋಣಿ ಮೂಲಕ ಸಂತ್ರಸ್ತರನ್ನು ಸ್ಥಳಾಂತರಿಸಲಾಗಿದೆ. ಬ್ರಹ್ಮಾವರದ ಉಪ್ಪೂರು ಸರ್ಕಾರಿ ಶಾಲೆ 2ನೇ ಬಾರಿ ಜಲಾವೃತವಾಗಿದೆ. ಬಾದಾಮಿ ತಾಲೂಕಿನ ಗೋವನ್ಕೊಪ್ಪ ಕೊಂಡೂರು ಮಾರ್ಗದ ಸೇತುವೆ ಮುಳುಗಡೆಯಾಗಿದೆ. ದೇವದುರ್ಗದ ಗೂಗಲ್ ಅಲ್ಲಮ್ಮ ಪ್ರಭು ದೇವಾಲಯಕ್ಕೆ ನೀರು ನುಗ್ಗಿದೆ. ಬೆಳಗಾವಿಯ ಸಪ್ತಸಾಗರ ಗ್ರಾಮ ನಡುಗಡ್ಡೆಯಾಗಿದೆ. ಕಿತ್ತೂರಿನ ಐತಿಹಾಸಿಕ ವಾಚ್ ಟವರ್ ಧರೆಗುರುಳಿದೆ. ಕೊಪ್ಪಳದ ಗಂಗಾವತಿ ಕಂಪ್ಲಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ರಾಜವಾಳ ಹಮ್ಮಿಗಿ ಬಳಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣ ಭರ್ತಿಯಾಗಿದೆ. ದಾವಣಗೆರೆಯ ಗುತ್ತೂರು ಬಳಿ ಇಟ್ಟಿಗೆ ಭಟ್ಟಿಗಳು ಮುಳುಗಡೆಯಾಗಿ ಹೋಗಿವೆ. ಚಿಕ್ಕಮಗಳೂರಿನ ಜನರು ಮಳೆ ಕಡಿಮೆ ಆಗಲಿ ಅಂತ ಕಳಸೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ಶ್ರೀರಂಗಪಟ್ಟಣ ಬಳಿ ಕಾವೇರಿ ನದಿ ನಡುಗಡ್ಡೆಯ ಆಶ್ರಮದಲ್ಲಿದ್ದ ಸ್ವಾಮೀಜಿಯನ್ನ ಕಡೆಗೂ ಕೂಡ ಬೋಟ್ ಮೂಲಕವಾಗಿ ಹೊರಕ್ಕೆ ತರದಿದ್ದಾರೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿಗಳು ಇವತ್ತು ಭೇಟಿಯನ್ನ ಮಾಡಿದರು. ಸಿಎಸ್ಗೆ ಅಗತ್ಯ ಸೂಚನೆಗಳನ್ನು ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಸಚಿವ ವೆಂಕಟೇಶ್ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕೆಆರ್ಎಸ್ ಡ್ಯಾಂಗೆ ಸಚಿವ ಚಲುವರಾಯಸ್ವಾಮಿ ಪ್ರತ್ಯೇಕವಾಗಿ ಬಾಗಿನ ಅರ್ಪಿಸಿದ್ದಾರೆ. ಈ ಮಧ್ಯೆ ಮಹಾರಾಷ್ಟ್ರದ ಬಸ್ತವಾಡದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ 6 ಮಂದಿಯನ್ನು ರಕ್ಷಿಸಲಾಗಿದೆ. ಆದರೆ ಒಬ್ಬರು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ತಮ್ಮ ಮೇಲೆ ದಾಳಿ ನಡೆಸಲು ಇಡಿ ಸಜ್ಜಾಗಿದೆ ಎಂಬ ಸ್ಫೋಟಕ ಆರೋಪವನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಕೆಲವರಿಗೆ ನನ್ನ ಚಕ್ರವ್ಯೂಹ ಭಾಷಣ ಇಡಿಸಿಲ್ಲ, ಅದಕ್ಕೆ ನನ್ನ ಮೇಲೆ ಇಡಿ ದಾಳಿ ನಡೆಸಲು ಮುಂದಾಗಿದ್ದಾರೆ. ಇಡಿಯಲ್ಲಿ ಕೆಲಸ ಮಾಡುವ ಕೆಲ ವಿಶ್ವಾಸಾರ್ಹ ವ್ಯಕ್ತಿಗಳಿಂದಲೇ ತಮಗೆ ಈ ಮಾಹಿತಿ ಬಂದಿದೆ. ದಾಳಿ ನಡೆಸಲು ಬರುವವರನ್ನು ಆಹ್ವಾನಿಸಲು ಟೀ ಬಿಸ್ಕೆಟ್ ಜೊತೆ ರೆಡಿಯಾಗಿರ್ತೀನಿ ಅಂತ ಹೇಳಿದ್ದಾರೆ. ಆದರೆ ರಾಹುಲ್ ಗಾಂಧಿ ತಂಟೆಗೆ ಬಂದ್ರೆ ಸುಮ್ಮನಿರುವ ಮಾತೇ ಇಲ್ಲ ಅಂತ ಶಿವಸೇನೆ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಗುಡುಗಿದ್ದಾರೆ. ಇದಕ್ಕೆ ಸಹಜವಾಗಿಯೇ ಬಿಜೆಪಿ ಗರಂ ಆಗಿ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ದಾರೆ, ಅವರ ಆರೋಪಕ್ಕೆ ಆಧಾರ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇದೊಂಥರ ಆಂಟಿಸಿಪೇಟಿವ್ ಬೇಲ್ ತರನ ಅಂತ ಎಲ್ಲರೂ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಮ್ಮ ಮೇಲೆ ಇಡಿ ದಾಳಿ ಆಗುತ್ತೆ, ನಮ್ಮ ಮೇಲೆ ಸಿಬಿಐ ದಾಳಿ ಆಗುತ್ತೆ. ಆದಾಗ ನೋಡಿ ನಾವು ಅದನ್ನ ಹೇಳಿರ್ಲಿಲ್ವಾ, ಇದು ರಾಜಕೀಯ ಉದ್ದೇಶ. ಚೆನ್ನಾಗಿದೆಯಪ್ಪ, ನಿಮ್ಮ ಮೇಲೆ ಎಲಿಗೇಷನ್ ಇರೋದು, ಬೇಲಲ್ಲಿರುವಂಥದ್ದು, ಅದಕ್ಕೆ ತಕ್ಕಂಗೆ ಯಾರು ದಾಳಿ ಮಾಡಿದ್ರೆ ಇದು ರಾಜಕೀಯ ಪಿತೂರಿ ಅನ್ನೋದು. ಅಂದ್ರೆ ಯಾವ ದಾಳಿನೂ ಮಾಡಬಾರ್ದು, ನಿಮ್ಮ ಮೇಲೆ ಯಾರು ತನಿಖೆನೂ ಮಾಡಬಾರ್ದು. ನೀವೇನು ಮಾಡ್ಕೊಂಡು ಹೋಗ್ತೀರೋ ಹೋಗಿ ಅಷ್ಟೇ. ಬಟ್ ಪ್ರಶ್ನೆ ಇರೋದು ಬರೀ ಕಾಂಗ್ರೆಸ್ನವ್ರ ಮೇಲೆ ಮಾತ್ರ ಯಾಕೆ ಅಂತ. ಬಿಜೆಪಿ ಅವ್ರು ಯಾರು ಕಾಣಿಸೋದಿಲ್ವಾ ಅಂತ. ಇಡೀ ಅವ್ರು ಒಂದಾದರೂ ಬಿಜೆಪಿ ಮೇಲೆ ಎಷ್ಟು ಜನ ಮೇಲೆ ಮಾಡಿದಿರಾ? ಅದು ಮಾಡದೇ ಇರೋದಕ್ಕೆ ಈ ಅನುಮಾನಗಳು, ಈ ಪ್ರಶ್ನೆಗಳು ಹುಟ್ಟುಕೊಳ್ಳೋದು. ಇನ್ನು ನೀಟ್ ಪರೀಕ್ಷೆ ರದ್ದು ಮಾಡುವ ಅಗತ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಪರೀಕ್ಷೆ ಪವಿತ್ರತೆಗೆ ಧಕ್ಕೆ ತರುವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ. ಕೇವಲ ಪಾಟ್ನಾ ಮತ್ತು ಹಜಾರಿಭಾಗ್ನಲ್ಲಿ ಮಾತ್ರ ನೀಟ್ ಪತ್ರಿಕೆ ಸೋರಿಕೆ ಆಗಿತ್ತು. ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಹೀಗಾಗಿ ಪರೀಕ್ಷೆಯನ್ನು ರದ್ದು ಮಾಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ವಿವರಿಸಿದೆ. ಆದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ಕೆಲ ಲೋಪಗಳಿದ್ದು ಅವುಗಳನ್ನು ಸರಿಪಡಿಸಿಕೊಳ್ಬೇಕು. ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಇಂಥ ಪ್ರಕರಣಗಳು ಮರುಕಳಿಸದಂತೆ ನೋಡಿಕೊಳ್ಬೇಕು ಅಂತ ಸಿಜೆಐ ಪೀಠ, ಮುಖ್ಯ ನ್ಯಾಯಾಧೀಶರ ಪೀಠ ಖಡಕ್ಕಾಗಿ ಹೇಳಿದ್ದಾರೆ. ಇದರೊಂದಿಗೆ ಎಲ್ಲಾ ಗೊಂದಲಗಳಿಗೆ ತೆರೆ ಬಿದ್ದಿದೆ. ಆಗಸ್ಟ್ 2ನೇ ವಾರದಲ್ಲಿ ನೀಟ್ ಕೌನ್ಸಿಲಿಂಗ್ ಶುರುವಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿರುವ ದರ್ಶನನ್ ಗ್ಯಾಂಗ್ ಬುದ್ಧಿ ಕಲಿತಂತೆ ಕಾಣ್ತಿಲ್ಲ. ಜೈಲಿನಲ್ಲಿ ಇದ್ಕೊಂಡೇ ಪೊಲೀಸರ ಮುಂದೆ ಸಾಕ್ಷಿ ಹೇಳದಂತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿಯ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ರಿಟ್ರೀವ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದೀಗ ಏನೆಲ್ಲ ಚಾಟ್ ನಡೆದಿದೆ ಎಂಬ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನ ನಡೆಸುವ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ ಬಳಸಿದ್ದ ವಸ್ತುಗಳೆಲ್ಲವೂ ಕೂಡ ಬೇರೆಯವರ ಹೆಸರಿನಲ್ಲಿದೆ. ಸಿಮ್ಮಿಂದ ಹಿಡಿದು ಬೈಕು, ಕಾರು, ಇಂಟರ್ನೆಟ್ ಸಹ ಬೇರೆಯವರ ಹೆಸರಿನಲ್ಲಿ ಇರೋದು ತಿಳಿದು ಬಂದಿದೆ. ಈ ಜೈಲಿನಲ್ಲಿ ಇದ್ಕೊಂಡು ಪೊಲೀಸರ ಮುಂದೆ ಸಾಕ್ಷಿ ಹೇಳದಂತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಹೆಂಗೆ ಅಂತ ನನಗೆ ಕಾಡ್ತಾ ಇದೆ. ಫೋನ್ ಕೊಟ್ಟಿದ್ರೆ ಯಾರಾದರೂ, ಅಥವಾ ಅವ್ರನ್ನ ಭೇಟಿ ಆಗಕ್ಕೆ ಹೋದಾಗ ಯಾರಾದರೂ ಫೋನ್ ಇಟ್ಕೊಂಡು ಹೋಗಿ ಅವ್ರಿಗೆ ಫೋನ್ ಕೊಟ್ಬಿಟ್ಟು ಯಾರಿಗಾದ್ರೂ ಮಾತಾಡ್ತಿದ್ರು ಹಿಂಗೆ ಹೆಂಗಲ್ಲವಾಯ್ತು ಇದಕ್ಕೆಲ್ಲ ಅವಕಾಶ? ಜೈಲಲ್ಲಿ ಇದ್ಕೊಂಡು ಸಾಕ್ಷಿಗಳಿಗೆ ಬೆದರಿಕೆ ಹಾಕೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳಿದೆ ಒಳಗಡೆಗೆ. ಕೋರ್ಟಿಗೆ ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ದು ಸುಮ್ಮನೆ ಹಾಗೆ ತೋರಿಸ್ಕೊಂಡು ನಮಗೇನು ಕೊಟ್ಟಿಲ್ಲ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರನ, ಅಥವಾ ಎಲ್ಲ ಫೆಸಿಲಿಟಿಗಳು ಒಳಗಡೆ ಇದೆಯಾ? ಏನಪ್ಪ, ನಂಗೆ ಯಾಕೋ ಅನುಮಾನ ಬರ್ತಾ ಇದೆ. ಈ ರೀತಿಯಾಗಿ ಸಾಕ್ಷಿಗಳಿಗೇನೆ ಸಾಕ್ಷಿ ಹೇಳಬೇಡಿ ಅನ್ನೋ ಬೆದರಿಕೆಯನ್ನು ಒಳಗಡೆಗೆ ಇದ್ಕೊಂಡು ಹೇಳ್ತಾರೆ ಅಂದರೆ ಇನ್ನು ಆಚೆ ಬಂದ್ರೆ ಇನ್ನೇನು ಕಥೆನೋ ಏನಪ್ಪ. ಅದೇನೋ ಸುಧಾರಿಸ್ಕೊಳ್ತಾ ಇದ್ದಾರೆ, ಅವರಿಗೆ ಜ್ಞಾನೋದಯ ಯಾವಾಗ ಹೋಗ್ಬಿಟ್ಟಿದೆ, ಪಶ್ಚಾತ್ತಾಪ ಆಗ್ತಾ ಇದೆ, ಏನೇನೋ ಕೇಳಿದ್ವಲ್ಲ, ಅದೇನು ಇಲ್ವಾ? ಸುಮ್ಮನೆ ಅದು ಹಂಗೆ ಅನುಕಂಪ ಗಿಟ್ಟಿಸ್ಕೊಳ್ಳೋದು ಇರ್ಬೋದೇನಪ್ಪ, ಗೊತ್ತಿಲ್ಲ. ಯಾರ್ಯಾರು ಹೆಂಗೆ ಯಾವ್ಯಾವ ಸಂದರ್ಭಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ. ಭಾರತದ ಯುವ ಸಂಚಲನ ಶೂಟರ್ ಮನು ಭಾಕರ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ದಾಖಲೆ ಹ್ಯಾಟ್ರಿಕ್ ಪದಕ ಭರವಸೆಯನ್ನ ಮೂಡಿಸಿದ್ದಾರೆ. ಈಗಾಗಲೇ 2 ಪದಕ ಗೆದ್ದಿರುವಂತಹ ಮನು ಭಾಕರ್ ಇದೀಗ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಫೈನಲ್ ತಲುಪಿದ್ದಾರೆ. ಈಗಾಗಲೇ ಅದೇ ಒಂದು ದಾಖಲೆ, ಒಬ್ಬರು 2 ಪದಕ ಪಡ್ಕೊಂಡಿರೋದೇ ಒಂದು ದಾಖಲೆ ಆಗ್ಬಿಟ್ಟಿದೆ. ಇಂದು ನಡೆದಂಥ ಅರ್ಹತಾ ಸುತ್ತಿನಲ್ಲಿ ಟಾಪ್ 2 ಅಲ್ಲಿ ನಿಂತು ಅಂತಿಮ ಹಂತಕ್ಕೆ ಅರ್ಹತೆಯನ್ನು ಮನು ಗಿಟ್ಟಿಸಿಕೊಂಡ್ರು. ನಾಳೆ ಮನು ಭಾಕರ್ ಚಿನ್ನದ ಪದಕಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ಇಡೀ ದೇಶದ ಚಿತ್ತ ಮನು ಭಾಕರ್ ಅವರ ನಾಳೆಯ ಆಟದತ್ತ ಇದೆ. ಮತ್ತೊಂದು ಪದಕ ಗೆಲ್ಲಿ ಭಾಕರ್ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ.
ಒಂದೊಮ್ಮೆ ನಾಳೆ ಮನು ಭಾಕರ್ ಮತ್ತೊಂದು ಪದಕ ಗೆದ್ರೆ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಆಲ್ರೆಡಿ ಇತಿಹಾಸ ಸೃಷ್ಟಿಯಾಗಿದೆ 2 ಗೆದ್ದು. ಈ ನಡುವೆ ಮನು ಭಾಕರ್ಗೆ ವಾಣಿಜ್ಯ ಲೋಕದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಬ್ರ್ಯಾಂಡ್ ಅಂಬಾಸಿಡರ್ ಆಗಿ 40 ಕಂಪನಿಗಳಿಂದ ಮನು ಭಾಕರ್ಗೆ ಆಫರ್ ಬಂದಿದೆ. ಇನ್ನು ಆರ್ಚರಿ ಮಿಕ್ಸ್ಡ್ ಡಬಲ್ಸ್ನಲ್ಲಿ ಸೆಮಿಫೈನಲ್ಸ್ ತಲುಪಿದ್ದ ಧೀರಜ್ ಅಂಕಿತಾ ಜೋಡಿ ದಕ್ಷಿಣ ಕೊರಿಯಾ ಸೋಲನುಭವಿಸಿದೆ. ವೈಯಕ್ತಿಕ ವಿಭಾಗದಲ್ಲಿ ದೀಪಿಕಾ ಕುಮಾರಿ ಪ್ರೀ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. ಗ್ರೂಪ್ ಹಂತದ ಕೊನೆಯ ಪಂದ್ಯವನ್ನು ಪುರುಷರ ಹಾಕಿ ತಂಡ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದಿದೆ. ಈಗಾಗಲೇ ಭಾರತ ಕ್ವಾರ್ಟರ್ ಫೈನಲ್ ತಲುಪಿದೆ. ಒಲಿಂಪಿಕ್ಸ್ನಲ್ಲಿ ಆಸ್ಟ್ರೇಲಿಯಾವನ್ನು ಭಾರತ ಸೋಲಿಸಿದ್ದು 1972 ನಂತರ ಇದೇ ಮೊದಲು. ಒಳ್ಳೆಯದಾಗಲಿ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ಸೀನಿಯರ್ ಕಮಾಂಡರ್ ಫಾದ್ ಶುಕ್ರಾ ಹತ್ಯೆಯಾದ ಕೆಲವೇ ಗಂಟೆಗಳಲ್ಲಿ ಹೆಬ್ಜುಲ್ಲಾ ಪ್ರತೀಕಾರಕ್ಕೆ ಈಗ ಮುಂದಾದಂತಿದೆ. ಇಸ್ರೇಲ್ ಮೇಲೆ ಲೆಬನಾನ್ ಹಲವು ರಾಕೆಟ್ ಪ್ರಯೋಗಿಸಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಆಸ್ತಿ ನಷ್ಟ ಆಗಿಲ್ಲ. ಈ ದಾಳಿ ತಮ್ಮದೇ ಕೆಲಸ ಅಂತ ಹೆಬ್ಜುಲ್ಲಾ ಬಹಿರಂಗವಾಗಿ ಹೇಳಿಕೊಂಡಿದೆ. ಈ ಮಧ್ಯೆ ಏರ್ ಇಂಡಿಯಾ ಇಂದಿನಿಂದ ಟೆಲ್ ಅವೀವ್ಗೆ ವಿಮಾನ ಸೇವೆಯನ್ನ ಬಂದ್ ಮಾಡಿಕೊಂಡಿದೆ. ಆಗಸ್ಟ್ 8ರ ನಂತರ ಮುಂದಿನ ತೀರ್ಮಾನ ಪ್ರಕಟಿಸ್ತೀವಿ ಅಂತ ಏರ್ ಇಂಡಿಯಾ ಹೇಳಿದೆ. ಅಂದಹಾಗೆ ಟೆಹರಾನ್ನಲ್ಲಿ ಹಮಾಸ್ ಮುಖ್ಯಸ್ಥ ಹನಿಯಾ ಹತ್ಯೆಯನ್ನ ಯೋಜಿತವಾಗಿ ನಡೆಸಿರುವ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಹೇಗೆ? ಹನಿ ಹತ್ಯೆಗಾಗಿ 2 ತಿಂಗಳ ಹಿಂದೆನೇ ಗೆಸ್ಟ್ ಹೌಸ್ನಲ್ಲಿ ರಹಸ್ಯವಾಗಿ ಬಾಂಬ್ ಇಟ್ಟಿದ್ರಂತೆ. ಹನಿ ಬಂದ ತಕ್ಷಣನೇ ರಿಮೋಟ್ ನೆರವಿನಿಂದ ಸ್ಫೋಟವನ್ನ ಮಾಡಲಾಯಿತು ಅಂತ ಈಗ ವರದಿ ಆಗ್ತಾ ಇದೆ. ಮಧ್ಯವರ್ತಿಗಳನ್ನ ನಂಬಿ ಲಕ್ಷ ಸಂಬಳದ ಆಸೆಗೆ ಕೆಲಸದ ಆಸೆಗೆ ಬಿದ್ದು ವಿದೇಶಕ್ಕೆ ಹೋಗುವಂತವರು ಈ ಸುದ್ದಿ ನೋಡಿ. ಉಜ್ಬೇಕಿಸ್ತಾನದಲ್ಲಿ ಕೆಲಸವೂ ಸಿಗದೆ ಅನ್ನ ನೀರು ಸಿಗದೆ ಬೀದರ್ ಹಾಗೂ ಕಲಬುರಗಿ ಮೂಲದ 14 ಯುವಕರು ಪರದಾಡಿದ್ದಾರೆ. ಉಜ್ಬೇಕಿಸ್ತಾನದಿಂದ ತಮ್ಮನ್ನ ವಾಪಸ್ ಕರೆಸಿಕೊಳ್ಳುವಂತೆ ಪ್ರಧಾನಿ ಮೋದಿ ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ. ನಾವು ನಮ್ಮ ಮಧ್ಯವರ್ತಿಗಳನ್ನ ನಂಬಿ ಮೋಸ ಹೋಗಿದ್ದೀವಿ. ಇಲ್ಲಿ ಊಟ ವಸತಿ ಇಲ್ಲದೆ ಹಲವು ಜನ ಸತ್ತಿದ್ದಾರೆ. ನಮಗೆ ಭಯ ಆಗ್ತಾ ಇದೆ. ಬೇಗ ಸ್ವದೇಶಕ್ಕೆ ಕರೆಸಿಕೊಳ್ಳಿ ಅಂತ ಕೋರಿದ್ದಾರೆ. ಅಯ್ಯೋ, ಇಲ್ಲೇ ಕೆಲಸಗಾರ ಸಿಗ್ತಾ ಇಲ್ಲ, ಕೆಲ್ಸಕ್ಕೆ ಬರ್ರಪ್ಪ ಅಂದರೆ ಕೆಲಸ ಮಾಡೋಕ್ಕೆ ಸಿಗ್ತಾ ಇಲ್ಲ ಜನ. ಉಜ್ಬೇಕಿಸ್ತಾನಕ್ಕೆ ಹೋಗ್ತಾರಂತೆ. ಯಾಕೆ ಬೇಕ್ರಪ್ಪ ನಿಮಗೆ? ಇಲ್ಲೇ ಚೆನ್ನಾಗಿದೆ, ಕಷ್ಟನೋ ಸುಖನೋ, ಎಷ್ಟು ಸಂಬಳ ಬರುತ್ತೋ ನೆಮ್ಮದಿಯಾಗಿರಿ ಅದರಲ್ಲಿ. ಅಯ್ಯೋ. ಇನ್ನು ಹಾಸನ ನಗರಸಭೆಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜೆಡಿಎಸ್ ನಗರಸಭೆ ಸದಸ್ಯನ ಮೇಲೆ ಡಿಸಿ ಅವರು ಫುಲ್ ಗರಂ ಆಗಿದ್ದಾರೆ. ಹಾಸನ ನಗರದ ಯಾವುದೇ ವಾರ್ಡ್ಗಳಲ್ಲಿ ಕೆಲಸ ಆಗ್ತಿಲ್ಲ. ಅಧಿಕಾರಿಗಳು ವೇದಿಕೆ ಮೇಲೆ ಹೇಳೋದು ಒಂದು, ಮಾಡೋದು ಇನ್ನೊಂದು ಅಂತ ಜೆಡಿಎಸ್ ಸದಸ್ಯ ಕ್ರಾಂತಿ ಪ್ರಸಾದ್ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಡಿಸಿ ಸತ್ಯಭಾಮ ಅವರು ಸಿಟ್ಟಿಗೆ ಎದ್ರು. ವೇದಿಕೆ ಮೇಲೆ ಹೇಳೋದೊಂದು ಮಾಡೋದೊಂದು ಮಾಡಿ ಅಭ್ಯಾಸ ಇಲ್ಲ, ಇವೆಲ್ಲ ಬಿಟ್ಬಿಡಿ, ಈ ರೀತಿ ಮಾತನಾಡಬೇಡಿ, ನಾಲಿಗೆ ಮೇಲೆ ಹಿಡಿತಾ ಇರಲಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಎಂಆರ್ಟಿ ಸಂಸ್ಥೆಯ 2 ಹಾಡುಗಳನ್ನು ಅಕ್ರಮವಾಗಿ ಬಳಸಿದ ಆರೋಪ ಸಂಬಂಧ ನಟ ರಕ್ಷಿತ್ ಶೆಟ್ಟಿ ಇವತ್ತು ಯಶವಂತಪುರ ಠಾಣೆಗೆ ಹಾಜರಾಗಿ ವಿಚಾರಣೆ ಎದುರಿಸಿದ್ರು. ನೋಟಿಸ್ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಹಾಜರಾದರು ನಟ ರಕ್ಷಿತ್ ಶೆಟ್ಟಿಯನ್ನ ಪೊಲೀಸರು 2 ಗಂಟೆ ವಿಚಾರಣೆಯನ್ನ ನಡೆಸಿದ್ರು. ಅಗತ್ಯ ದಾಖಲೆಗಳೊಂದಿಗೆ ಮತ್ತೆ ವಿಚಾರಣೆಗೆ ಕರೆದಾಗ ಬನ್ನಿ ಅಂತ ಪೊಲೀಸರು ಹೇಳಿ ಕಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ರಕ್ಷಿತ್ ಶೆಟ್ಟಿ, ವಿಚಾರಣೆ ಎದುರಿಸಿದ್ದೇನೆ, ಕಾನೂನು ಹೋರಾಟ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ಸಾರ್ವಕಾಲಿಕ ಗರಿಷ್ಠ ಮಟ್ಟ ತಲುಪಿದ ದೇಶೀಯ ಷೇರುಪೇಟೆಯಲ್ಲಿ ಇವತ್ತು ಕರಡಿ ಕುಣಿತವಾಗಿದೆ. ಪರಿಣಾಮ 5 ಲಕ್ಷ ಕೋಟಿ ಸಂಪತ್ತು ಕರಗಿ ಹೋಗಿದೆ. ಬಿಎಸ್ಸಿ ಸೆನ್ಸೆಕ್ಸ್ 900 ಅಂಶ ನಷ್ಟ ಹೋದರೆ ನಿಫ್ಟಿ 293 ಅಂಶ ನಷ್ಟ ಆಗಿದೆ. ಹೂಡಿಕೆದಾರರು ಒಂದಿಷ್ಟು ನಷ್ಟ ಅನುಭವಿಸಿದ್ದಾರೆ. ಇನ್ನು ಅಮೆರಿಕದ ಇಂಟೆಲ್ ಸಂಸ್ಥೆ ವೆಚ್ಚ ಕಡಿತದ ಭಾಗವಾಗಿ 18,000 ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕಕ್ಕೆ ಮುಂದಾಗಿದ್ದಾರೆ. ಇದರಿಂದ ಕಂಪನಿಗೆ ವಾರ್ಷಿಕ $20 ಬಿಲಿಯನ್ ಖರ್ಚು ಕಡಿಮೆ ಆಗುತ್ತಂತೆ. ಇತ್ತೀಚೆಗೆ ತ್ರೈಮಾಸಿಕ ಅವ್ರದ್ದು ಮುಗಿದೋಗಿತ್ತು, ಅದರಲ್ಲಿ $1.6 ಬಿಲಿಯನ್ ನಷ್ಟ ಅನುಭವಿಸಿತ್ತಂತೆ. ಹಾಗಾಗಿ ಈ ಹೆಜ್ಜೆ ಇಟ್ಟಿದ್ದಾರೆ.